ನಮಸ್ಕಾರ. ವೆಲ್ಕಮ್ ಟು ಚಂದ್ರಿಕಾ ದಿಲೀಪ್ ಕೂಡ ಕನ್ನಡ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊಳ್ತೀನಿ. ಇವತ್ತು ತಿಂಡಿಗೆ ನಾನು ದೋಸೆ ಮಾಡಿದ್ದೆ, ಹಾಗೆ ಪಾಪುಗೆ ಬೀಟ್ರೋಟ್ ದೋಸೆನ ಮಾಡಿಕೊಡ್ತಾ ಇದ್ದೀನಿ. ಸೊ ಮೊದಲೇ ಬೀಟ್ರೋಟ್ನ ನಾನು ಸ್ಟೀಮ್ ಮಾಡಿ ಇಟ್ಕೊಂಡು ಅದನ್ನು ತುರ್ಕೊಂಡು ಸೊ ಈ ಥರ ಹೆಲ್ದಿಯಾಗಿ ಅವನಿಗೆ ತಿಂಡಿನ ಮಾಡಿಕೊಟ್ಟೆ. ಸೊ ನಮಗೆ ಇನ್ನೂ ದೋಸೆಗೆ ಸೋರೆಕಾಯಿ ಪಲ್ಯನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಾನು ಜಾಸ್ತಿ ಸೋರೆಕಾಯಿ ಪಲ್ಯ ಎಲ್ಲ ತಿನ್ನಲ್ಲ. ಸೊ ಮನೆಯಲ್ಲಿ ಅಮ್ಮ ಎಲ್ಲ ತಿಂತಾರಲ್ವ, ಸೊ ಅವ್ರಿಗೋಸ್ಕರ ಪಲ್ಯನ ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಮನೇಲಿ ಮಜ್ಜಿಗೆ ಕಡಿಯೋದಕ್ಕೆ ಮಿಷನ್ನ ಬಳಸ್ತೀವಿ. ಸೊ ನಾವು ಇದರಲ್ಲೇ ಅಂಡೆಗೆ ಫಿಕ್ಸ್ ಮಾಡಿಕೊಂಡು ಮೊಸರನ್ನೆಲ್ಲ ಕಡಿದು ಮಜ್ಜಿಗೆ ಮಾಡಿ ಸೊ ಬೆಣ್ಣೆ ಎಲ್ಲನೂ ತೆಗಿತಾರೆ ಅಮ್ಮ. ಸೊ ನಮಗೆಷ್ಟು ಬೇಕೋ ಅಷ್ಟನ್ನು ನಾವು ಮನೇಲಿ ತುಪ್ಪ ಮಾಡ್ಕೊಳ್ತೀವಿ, ಮಿಕ್ಕಿದ್ದನ್ನು ಸೇಲ್ ಮಾಡ್ತೀವಿ. ಸೊ ಇವಾಗ ಕಡಿತಾ ಇರೋದ್ರಿಂದ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದಾರೆ, ಎಷ್ಟೆಷ್ಟು ಬೇಕು ಅಷ್ಟನ್ನೆಲ್ಲ ಎತ್ತಿಟ್ಕೊಂಡಿದ್ದಾರೆ. ನಾನು ಒಂದು ಸ್ವಲ್ಪ ತಗೊಂಡು ಒಂದು ಸೇರಷ್ಟು ತಗೊಂಡು ಇಲ್ಲಿ ಕಾಯಿಸೋದಕ್ಕೆ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಇನ್ನು ಮಧ್ಯಾಹ್ನಕ್ಕೆ ಸೊ ನಾನ್ ವೆಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನ್ ವೆಜ್ ಮಾಡ್ತಾಯಿದ್ದೀವಿ. ಚಿಕನ್ ಸಾಂಬಾರ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದೆ. ಸೊ ಅಡುಗೆ ಎಲ್ಲ ರೆಡಿ ಆಯ್ತು. ಇವಾಗ ಇನ್ನೇನು ಸಂಜೆ ಆಗ್ತಾ ಬರ್ತಾ ಇದೆ. ಸೊ ಪಿಜ್ಜಾನ ತರಿಸ್ಕೊಂಡಿದ್ವಿ ಮನೆಗೇ ತಿನ್ನಬೇಕು ಅಂತ ಹೇಳ್ಬಿಟ್ಟು. ಸೊ ಎಲ್ಲ ಕೂತ್ಕೊಂಡು ಪಿಜ್ಜಾನೆಲ್ಲ ತಿಂದ್ವಿ. ನನ್ನ ಮಗ ಇಲ್ಲಿ ಅವನು ಕೂಡ ತಿಂತಾಯಿದ್ದಾನೆ. ಅವ್ನು ಸ್ವಲ್ಪನೇ ತೊಗೊಂಡು ತಿಂದ್ಕೊಂಡು ಅವನು ತುಂಬ ಟೇಸ್ಟಿ ಏನು ಗೊತ್ತಾ, ಅವನು ಸ್ವಲ್ಪನೇ ತೊಗೊಂಡೋದು ಅದನ್ನು ಟೇಸ್ಟ್ ಮಾಡೋದು, ಆ ಥರ ತುಂಬ ಇಷ್ಟಪಟ್ಟು ತಿಂತಾನೆ ಏನೇ ಕೊಟ್ಟರು. ಹಾಗೆ ಒಂದು ಪಾರ್ಸಲ್ ಇತ್ತು, ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾರೆ ದಿವ್ಯಕ. ಏನಂದರೆ ಮಸ್ಕಿಟೋ ನೆಟ್ ನಾನು ಆಲ್ರೆಡಿ ಆರ್ಡರ್ ಮಾಡಿದ್ದು ಒಂದಿತ್ತು, ಇನ್ನೊಂದು ದಿವ್ಯಾಕಂಗೆ ಪಾಪು ಆದಮೇಲೆ ಬೇಕಾಗ್ಬೋದು ಅಂತ ಹೇಳ್ಬಿಟ್ಟು ನಾನು ಇನ್ನೊಂದನ್ನು ಆರ್ಡ್ರ್ ಮಾಡಿದ್ದೆ. ಸೊ ಅದಿವತ್ತು ಬಂದಿತ್ತು. ಸೊ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದಾರೆ. ಕ್ವಾಲಿಟಿ ಯಾವ ಥರ ಬಂದಿತ್ತು ಅಂದರೆ ಚೆನ್ನಾಗಿ ಬಂದಿತ್ತು, ಪರವಾಗಿಲ್ಲ. ಇದು ಡಬಲ್ ಕಾಟ್ಗೆ ಕರೆಕ್ಟ್ ಆಗುತ್ತೆ, ಸಿಂಗಲ್ ಬೆಡ್ಗೆ ಇದು ಸರಿ ಹೋಗಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ ಆ್ಯಕ್ಚುಲಿ ಈ ಸಲ. ಸೊ ಎರಡೆರಡು ಆರ್ಡರ್ ಮಾಡಿದೆ. ಸೊ ಅದು ಕೂಡ ಬಂದಿದೆ. ಈ ಟೈಮಲ್ಲಂತೂ ಸೊಳ್ಳೆ ಅದು ಇದು ಅಂತ ಹೇಳ್ಬಿಟ್ಟು ಮಕ್ಕಳಿಗೆ ತುಂಬ ಸೇಫ್ಟಿ, ಎಷ್ಟೇ ಸೇಫ್ಟಿ ಮಾಡಿದ್ರೂ ಮಕ್ಕಳಿಗೆ ಕಡಿಮೆ ನಾವು. ಸೊ ಹಾಗಾಗಿ ಪಾಪು ಹುಟ್ಟುತ್ತಲ್ವ, ಸೊ ಅದಕ್ಕೆ ಫಸ್ಟೇ ಮಸ್ಕಿಟೋ ನೆಟ್ ಎಲ್ಲ ಆರ್ಡರ್ ಮಾಡಿ ಇಟ್ಟಿದೆ. ಇನ್ನು ನೈಟು 2 ದಿವ್ಯಾಕಂಗೆ ಡೆಲಿವರಿ ಪೇಯ್ನ್ ಬಂತು. ಸೊ ಅವ್ರನ್ನ ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ದೀಪ ಅವ್ರ ಕಾರನ್ನು ಅಲ್ಲಿ ರೆಡಿ ಮಾಡಿ ನಿಲ್ಲಿಸಿದ್ದಾರೆ. ಆದರೂ ಇವ್ರ ಧೈರ್ಯನ ಮೆಚ್ಚಲೇಬೇಕು, ಎಷ್ಟು ಕಾಮಾಗಿ ನಿಂತಿದ್ದಾರೆ, ಅಷ್ಟು ಪೇಯ್ನೆಲ್ಲ ತಡ್ಕೊಂಡು. ನಮ್ಮಂಥವ್ರಾದರೆ ಮಾತ್ರ ಫುಲ್ ಕಿರ್ಚಾಡ್ಬಿಡ್ತಿದ್ವೇನೋ. ಸೊ ಡೆಲಿವರಿ ಆಗಾಯಿತು. ಬೆಳಗ್ಗೆ ಎದ್ದು ನಾವು ತಿಂಡಿ ಎಲ್ಲ ಮಾಡಿಕೊಂಡು ನಾನು ಹಾಸ್ಪಿಟಲ್ಗೆ ಹೋಗ್ತಾಯಿದ್ದೀನಿ ಇವಾಗ. ನೈಟ್ ಹೋಗೋಕ್ಕಾಗಿರಲಿಲ್ಲ. ಸೊ ತಿಂಡಿ ಎಲ್ಲ ತೊಗೊಂಡು ಹಾಸ್ಪಿಟಲ್ಗೆ ಬಂದೆ. ಸೊ ದಿವ್ಯಕ ಫುಲ್ ಸುಸ್ತಾಗಿ ಮಲಗಿದ್ದಾರೆ. ಸೊ ಡೆಲಿವರಿ ಅಂತೂ ಯಾವಾಗಾಗುತ್ತೋ ಅಂತ ಕಾಯ್ತಾ ಇದ್ವಿ ಎಲ್ಲ. ಸೊ ಫೈನಲಿ ಡೆಲಿವರಿ ಆಯಿತು. ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.